ಇವತ್ತಿನ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ನಾವು ಯಾವ ರೀತಿಯಾಗಿ ಹೊಸದಾಗಿ ರಿಜಿಸ್ಟರ್ ಮಾಡಬೇಕು ಮತ್ತು ಇದಕ್ಕೆ ಏನೇನು ಡೀಟೇಲ್ಸ್ ಬೇಕು ಮತ್ತು ಕಂಪ್ಲೀಟ್ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಕೆನರಾ ಬ್ಯಾಂಕ್ ಡೆಬಿಟ್ ಕಾರ್ಡಿನ ಒಂದು ಪಿನ್ನನ್ನು ಹೇಗೆ ಜನರೇಟ್ ಮಾಡಬೇಕಂತ ನಿಮಗೆ ವಿಡಿಯೋ ಮಾಡಿದ್ದೇನೆ. ಅದನ್ನ ಮಾಡಿಟ್ಕೊಳ್ಳಿ, ಏಕೆಂದರೆ ಇಲ್ಲಿ ಡೆಬಿಟ್ ಕಾರ್ಡ್ ಬೇಕು, ಡೆಬಿಟ್ ಕಾರ್ಡ್ ವಿತ್ ಪಿನ್ ಕೂಡ ಸೆಟ್ ಇರಬೇಕು, ಆವಾಗ ಮಾತ್ರ ಇದನ್ನ ಮಾಡ್ಬೋದು. ಮತ್ತು ಇನ್ನೂ ಥರದ ಯಾವ ಸ್ಟೆಪ್ಸ್ ಇವೆ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಾಗಿ ಇದೊಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುವಂಥದ್ದು. ಅಕೌಂಟ್ ಹೇಗೆ ಓಪನ್ ಮಾಡಬೇಕು, ATM ಕಾರ್ಡ್ ಯಾವ ರೀತಿಯಾಗಿರುತ್ತೆ, ಅದರ ಪಿನ್ನನ್ನು ಹೇಗೆ ಸೆಟ್ ಮಾಡಬೇಕು, ಕಂಪ್ಲೀಟ್ ಒಂದು ಸೀರೀಸನ್ನು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಅದನ್ನ ಹೋಗಿ ನೋಡ್ಬೋದು. ಇದನ್ನು ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪಿನ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ನಲ್ಲಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲಾಗಿ ಅಲೋ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ನಾವು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರು ಬ್ಯಾಂಕ್ ಜೊತೆಗೆ ಯಾವುದಿದೆಯಲ್ಲ ಆ ಸಿಮ್ಮನ್ನು ಸೆಲೆಕ್ಟ್ ಮಾಡಿ. ಸಿಮ್ಮನ್ನು ಸೆಲೆಕ್ಟ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದು ತಾನಾಗೇ ತೊಗೊಳುತ್ತೆ. ಅದನ್ನು ಹಾಕಿದ ನಂತರ ಇದೊಂದು ಪಾಸ್ಕೋಡನ್ನು ನಾವು ಇಡಬೇಕು. ಆ ಪಾಸ್ಕೋಡನ್ನು ನೀವು ಮುಂದೆ ಇಡಬೇಕು. ಈಗ ಒಂದು OTP ವೆರಿಫೈ ಆಗ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಟೈಮ್ ಬಿಟ್ಟ ನಂತರ ಇಲ್ಲಿ ಒಂದು 5 ಡಿಜಿಟ್ ಒಂದು ಪಾಸ್ಕೋಡನ್ನು ಇಡಬೇಕು. ಇದು ಪಾಸ್ಕೋಡ್ ಬೇರೆ ಮತ್ತು MPIN ಬೇರೆ, ನಾನು ಮುಂದೆ ತಿಳಿಸ್ಕೊಡ್ತೇನೆ ನಿಮಗೆ. ಇಲ್ಲಿ 5 ಡಿಜಿಟು ಇದು ಲಾಗಿನ್ ಆಗಕ್ಕೆ ಬೇಕು. ಇದನ್ನು ಲಾಗಿನ್ ಪಾಸ್ವರ್ಡ್ ಇಟ್ಕೊಳ್ಳಿ 5 ಡಿಜಿಟ್ದು. ಅದೇ ಸೇಮ್ ಪಾಸ್ವರ್ಡನ್ನು ಇನ್ನೊಮ್ಮೆ ಎಂಟರ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಈಗ ಕಂಪ್ಲೀಟ್ ಆಗಿರುವಂಥದ್ದು. ಈಗ ನಾವು ಒಂದು ನಿಮ್ಮ ಮೊಬೈಲ್ ಡಿವೈಸು ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ಗಿಂತ ನಾವು ಲಾಗಿನ್ ಮಾಡ್ಬೋದು. ಈ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀರೋ ಎನೇಬಲ್ ಬಯೋಮೆಟ್ರಿಕ್ ಅಂತ ಕ್ಲಿಕ್ ಮಾಡಿ. ಎನೇಬಲ್ ಬಯೋಮೆಟ್ರಿಕ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ತಂಬನ್ನು ಇಲ್ಲಿ ಕೊಡಿ. ನಿಮ್ಮ ಡಿವೈಸ್ನಲ್ಲಿರುವ ಒಂದು ಫಿಂಗರ್ ಪ್ರಿಂಟ್ ಇದು ಫೆಚ್ ಆಗಿ ಇದು ಲಾಗಿನ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಅದಾದ ನಂತರ ಇಲ್ಲಿ ಸೆಟ್ ಆಗಿದೆ. ಈಗ ನೀವು ಪಿನ್ನನ್ನು ಕೂಡ ಹಾಕ್ಬೋದು ಮತ್ತು ಫಿಂಗರ್ ಪ್ರಿಂಟನ್ನು ಕೂಡ ಹಾಕ್ಬೋದು. ಲಾಗಿನ್ ಮಾಡಿದ ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಲಾಗಿನ್ ಸದ್ಯಕ್ಕೆ ಆಯಿತು. ಆದರೆ ನೀವು ಒಂದು ಟ್ರಾನ್ಸಾಕ್ಷನ್ಗಳನ್ನ ಮಾಡಬೇಕಂದ್ರೆ ಇದನ್ನು ಆ್ಯಕ್ಟಿವೇಷನ್ ಮಾಡಬೇಕು. ಆ್ಯಕ್ಟಿವೇಷನ್ ಮಾಡೋಕ್ಕೆ ಇಲ್ಲಿ ಡೆಬಿಟ್ ಕಾರ್ಡ್ ಬೇಕು, ಡೆಬಿಟ್ ಕಾರ್ಡ್ ವಿತ್ ಪಿನ್ ಕೂಡ ಅದನ್ನ ಸೆಟ್ ಮಾಡಿರಬೇಕು. ವಿಡಿಯೋ ಮಾಡಿದ್ದೇನೆ, ನೀವು ನೋಡ್ಕೊಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ್ಯಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಸಪ್ರೇಟ್ MPIN. ಈ MPIN ಯಾವಾಗ ಬೇಕಾಗ್ತದೆ ಅಂದರೆ ನಾವು ಯಾವುದೇ ರೀತಿಯಾದ ಒಂದು ಮೊಬೈಲ್ ಬ್ಯಾಂಕಿಂಗ್ ಫಂಡ್ ಟ್ರಾನ್ಸ್ಫರ್ ಇನ್ನಿತರ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಾಗ ಈ MPIN ಬೇಕು. ಅಲ್ಲಿ 5 ಡಿಜಿಟ್ ಇರೋದು ಲಾಗಿನ್ ಮಾಡೋಕ್ಕೆ ಮಾತ್ರ. ಇಲ್ಲಿ 6 ಡಿಜಿಟ್ MPIN ಹಾಕಿ ಅದೇ ಸೇಮ್ MPIN ಇನ್ನೊಮ್ಮೆ ಎಂಟರ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದು ಪಾಸ್ಕೋಡು ಮತ್ತು ಇದು ಸೇಮ್ ಇರಬಾರ್ದು, ಡಿಫ್ರೆಂಟಾಗಿ ಇಡಿ. ಇದಾದ ನಂತರ ಇಲ್ಲಿ ನೋಡ್ಬೋದು 3 ತರಹದ ಒಂದು ಆ್ಯಕ್ಟಿವೇಷನ್ ಪ್ರೊಸೆಸ್ ಇದೆ. ಒಂದು ಡೆಬಿಟ್ ಕಾರ್ಡ್, ಆ್ಯಕ್ಟಿವೇಷನ್ ಕೋಡ್, ಆಧಾರ್ ನಂಬರ್. ಇದೊಂದು ಈಸಿ ಅಂದರೆ ಡೆಬಿಟ್ ಕಾರ್ಡ್, ಅದಕ್ಕೆ ಪಿನ್ ಕೂಡ ಸೆಟ್ ಮಾಡಿ ಇಟ್ಕೊಳ್ಳಿ. ಮೊದಲೇ ATMನಲ್ಲಿ ಹೋಗಿ ಆ್ಯಕ್ಟಿವೇಷನ್ ಕೋಡ್ ಏನಂದರೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇಲ್ಲ ಅಂದರೆ ನೀವು ಬ್ರ್ಯಾಂಚ್ಗೆ ಹೋಗಬೇಕು. ಕೆನರಾ ಬ್ಯಾಂಕ್ ನಿಮ್ಮ ಹೋಮ್ ಬ್ರ್ಯಾಂಚ್ಗೆ ಹೋಗಿ ಆ್ಯಕ್ಟಿವೇಷನ್ ಕೋಡ್ ಕೊಟ್ಟಿದ್ರೆ ನೀವು ಕ್ರಿಯೇಟ್ ಮಾಡಿಸ್ಕೊಂಡು ಅದನ್ನ ನೀವು ಎಂಟರ್ ಮಾಡಿ ಆ್ಯಕ್ಟಿವೇಷನ್ ಮಾಡ್ಕೋಬೋದು. ಇಲ್ಲ ನೀವು ಆಧಾರ್ ನಂಬರ್ ಮುಖಾಂತರ ಮಾಡ್ತೀರಾ ಅಂದರೆ ಆಧಾರ್ ನಂಬರ್ಗೆ ನಿಮ್ಮದು ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಎರಡೂ ಕೂಡ ಸೇಮ್ ಇದ್ದರೆ ಮಾತ್ರ ಇದನ್ನ ನೀವು ಯೂಸ್ ಮಾಡ್ಬೋದು. ಅದಕ್ಕಾಗಿ ಬೆಸ್ಟ್ ಆಪ್ಷನ್ ಡೆಬಿಟ್ ಕಾರ್ಡ್. ಈಗ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡೆಬಿಟ್ ಕಾರ್ಡಿನ ಒಂದು ಕಂಪ್ಲೀಟ್ 16 ಡಿಜಿಟ್ ನಂಬರು ಮತ್ತು ಎಕ್ಸ್ಪೈರಿ ಡೇಟು ಮತ್ತು ಮಂತು ಮತ್ತು ಇಯರನ್ನು ಹಾಕಿ ಮತ್ತು ATM ಕಾರ್ಡ್ ಪಿನ್ ಏನು ಸೆಟ್ ಮಾಡಿರ್ತಾರಲ್ಲ ಅದನ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೆಬಿಟ್ ಕಾರ್ಡ್ಗೆ ಲಿಂಕ್ ಇರೋ ಒಂದು ಅಕೌಂಟ್ ಫೆಚ್ ಆಗುತ್ತೆ. ಆ ಅಕೌಂಟ್ ಯಾವುದಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಆ್ಯಕ್ಟಿವೇಷನ್ ಸಕ್ಸಸ್ಫುಲ್. ಈಗ ನೀವೇನು ಮಾಡಬೇಕು, ಇಲ್ಲಿ ಬ್ಯಾಲೆನ್ಸನ್ನು ಕೂಡ ವ್ಯೂ ಮಾಡ್ಬೋದು. ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ವ್ಯೂ ಮಾಡಿದೆ. ಈಗ ಕ್ರಿಯೇಟ್ MMID ಏನಂದರೆ ನೀವು ಯಾರಿಗೆ ಆದರೂ ಒಂದು ಡಿಜಿಟಲಿ ನೀವು ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು MMID ಇದ್ದರೆ ಸಾಕು, ನೀವು ಇನ್ಸ್ಟಂಟಾಗಿ ಯಾವುದೇ ರೀತಿಯಾದ ಒಂದು ಅಕೌಂಟ್ ನಂಬರ್ ಬೇಡ ಮತ್ತು ಯಾವುದೇ ರೀತಿಯಾದ ಒಂದು IFSC ಕೋಡ್ ಇಲ್ಲದೆ ಇದನ್ನ ಫೆಚ್ ಮಾಡ್ಬೋದು. ಕ್ರಿಯೇಟ್ MMID ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ MMID ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಅದು MMID ಬಂದಿರುತ್ತೆ. ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾರಾದರೂ ಕೇಳಿದರೆ ನೀವು ಅದನ್ನು ಸೆಂಡ್ ಮಾಡ್ಬೋದು. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ಒಂದು ಅಕೌಂಟಿನ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದನ್ನು ನೀವು ಫೋಟೋ ಹೊಡೆದಿಟ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಶೇರ್ ಕೂಡ ಮಾಡ್ಬೋದು, ವಾಟ್ಸಪ್ಪು ನೋಟ್ಸ್ನಲ್ಲಿ ಇದನ್ನ ಸೇವ್ ಮಾಡಿ ಕೂಡ ಇಟ್ಕೋಬೋದು. ಈಗ ಹೋಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಡೆಬಿಟ್ ಕಾರ್ಡಿನ ಒಂದು ಪಿನ್ನನ್ನು ಹೇಗೆ ಜನರೇಟ್ ಮಾಡೋದು ಅಂತ ಹೇಳಿದ್ದೆ. ಆದರೆ ATM ಕಾರ್ಡ್ ಇನ್ನೂ ಆ್ಯಕ್ಟಿವೇಷನ್ ಆಗಿರೋದಿಲ್ಲ. ಯಾವುದಕ್ಕೆ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇನ್ನೂ ಆನ್ ಆಗಿರೋದಿಲ್ಲ. ಅದನ್ನು ನಾನು ಆನ್ ಮಾಡಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಡೆಬಿಟ್ ಕಾರ್ಡ್ ಸೆಕ್ಷನ್ ಇದೆ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೈ ಡೆಬಿಟ್ ಕಾರ್ಡ್ಸ್ ಅಂತ ಇದೆಯಲ್ಲ
ವ್ಯೂ ಡೆಬಿಟ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಡೆಬಿಟ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾರ್ಡ್ ಡೀಟೇಲ್ಸು ಮತ್ತು CVV ಎಲ್ಲವನ್ನು ನೀವು ಇಲ್ಲಿ ಡಿಜಿಟಲಾಗಿ ನೋಡ್ಬೋದು. ಇಲ್ಲಿ ಮ್ಯಾನೇಜ್ ಕಾರ್ಡ್ ಯೂಸೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೊಮೆಸ್ಟಿಕ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿ. ಡೊಮೆಸ್ಟಿಕ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಆನ್ಲೈನ್ ಕಾಮರ್ಸ್ ಆಫ್ ಇರುತ್ತೆ, ಅದನ್ನು ನೀವು ಆನ್ ಮಾಡಿ. ಕ್ಯಾಶ್ ವಿಡ್ರಾ ಆನ್ ಇರುತ್ತೆ ಮತ್ತು ಪಾಯಿಂಟ್ ಆಫ್ ಸೇಲಲ್ಲಿ ನೀವು ಸ್ವೈಪ್ ಮಾಡಿ ಕೂಡ ಮಾಡ್ಬೋದು. ಆದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಫ್ ಇರುತ್ತೆ, ಅದನ್ನು ಆನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ MPIN ಕೇಳುತ್ತೆ. ಅಲ್ಲಿ ಲಾಗಿನ್ ಪಾಸ್ಕೋಡ್ ಎಂಟರ್ ಮಾಡೋವಾಗಿಲ್ಲ 5 ಡಿಜಿಟು. ಇಲ್ಲಿ ನಾವು 6 ಡಿಜಿಟ್ MPIN ನಾವು ಎಂಟರ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಡೊಮೆಸ್ಟಿಕ್ ಆನ್ಲೈನ್ ಹ್ಯಾಸ್ ಬಿನ್ ಟರ್ನ್ಡ್ ಆನ್. ಅದಾದ ನಂತರ ಇಲ್ಲೇನು ಮಾಡಬೇಕು, ಇದನ್ನು ಸ್ಲೈಡ್ ಮಾಡಿ ಮ್ಯಾಕ್ಸಿಮಮ್ ಲಿಮಿಟ್ಗೆ ಇಟ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಹೈಯರ್ ಪರ್ಚೇಸನ್ನು ಮಾಡ್ತಾಯಿದ್ರೆ ಯಾವುದೇ ರೀತಿಯಾದ ಒಂದು ಲಿಮಿಟ್ ನಿಮಗೆ ಜಸ್ಟಿಫೈ ಆಗದೇ ಇರೋದಾಗೆ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟನ್ನು ಇಡಿ. ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಒಂದು ಇರುತ್ತೆ 2 lakhsವರೆಗೂ, ಅಲ್ಲಿ ಒಳಗೆ ನೀವು ಮಾಡಬೇಕು. ನಿಮ್ಗೆ ಹೈಯರ್ ವೇರಿಯಂಟ್ಸ್ ಬೇಕಂದರೆ ನೀವು ಬೇರೆ ಡೆಬಿಟ್ ಕಾರ್ಡನ್ನು ಅಪ್ಲೈ ಮಾಡಬೇಕಾಗುತ್ತೆ, ಹೈಯರ್ ವೇರಿಯಂಟ್ ಡೆಬಿಟ್ ಕಾರ್ಡ್ಸು. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನ ತಿಳಿಸ್ಕೊಡ್ತೇನೆ. ಎಲ್ಲವನ್ನು ಸೆಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫುಲ್ ಅಂತ ಕ್ಲಿಕ್ ಮಾಡಿ ಫುಲ್ಲನ್ನು ಅದನ್ನ ಡ್ರ್ಯಾಗ್ ಮಾಡ್ಕೊತ ಹೋಗಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಎಲ್ಲವನ್ನು ನೋಡ್ಬೋದು. ನಿಮಗೆ NFC ಬೇಕಂದರೆ ಆನ್ ಮಾಡ್ಕೊಳ್ಳಿ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ನಾನು ಆಫ್ ಇಡೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಎಲ್ಲಾದರೂ ಕಳೆದು ಹೋದರೆ ಯಾರು ಬೇಕಾದರೂ ನಿಮ್ಮ NFC ಮುಖಾಂತರ ಆನ್ ಇದ್ದರೆ 5000ವರೆಗೂ ಅವರು ಪರ್ಚೇಸ್ ಅಥವಾ ಶಾಪಿಂಗ್ ಮಾಡ್ಬೋದು. ಅದಕ್ಕಾಗಿ ಅದನ್ನು ಆಫ್ ಇಡ್ತೇನೆ. ನೀವು ಬೇಕಾದರೆ ಆನ್ ಕೂಡ ಮಾಡ್ಕೋಬೋದು, ನೀವು ಸೇಫಾಗಿ ಡೆಬಿಟ್ ಕಾರ್ಡನ್ನು ಇಟ್ಕೋತಿದ್ರೆ. ಎಲ್ಲವನ್ನು ಆನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಲಿಮಿಟ್ ಇಟ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ MPIN ಹಾಕಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಕ್ಸಸ್ಫುಲ್ಲಾಗಿ ಲಿಮಿಟ್ ಹ್ಯಾಸ್ ಬಿನ್ ಚೇಂಜ್ಡ್. ಈಗ ನಿಮ್ಮದು ಎಲ್ಲ ಕಂಪ್ಲೀಟ್ ಒಂದು ಬ್ಯಾಂಕಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಮಾಡಬೇಕಂದ್ರೆ ನೀವು ಇಮೇಲ್ ಐಡಿಯನ್ನು ವೆರಿಫೈ ಮಾಡಬೇಕು. ಇಲ್ಲಿ ಹೋಮ್ಗೆ ಬರ್ತೇನೆ ನಾನು. ಹೋಮ್ಗೆ ಬಂದ ನಂತರ ಇಲ್ಲಿ ಮನುಷ್ಯನ ಚಿತ್ರ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮರ್ ಡೀಟೇಲ್ಸ್ ಇರುತ್ತೆ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ID ಇನ್ನೂ ವೆರಿಫೈ ಆಗಿಲ್ಲ. ಇಮೇಲ್ ID ಯಾಕೆ ವೆರಿಫೈ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಮೊಬೈಲ್ ನಂಬರ್ಗೆ OTP ಬರೋದಿಲ್ಲ, ಅದಕ್ಕೆ ಇಮೇಲ್ಗೆ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅದು ಈಸಿಯಾಗಿರುತ್ತೆ. ಅದಕ್ಕೆ ಇಮೇಲ್ ಐಡಿಯನ್ನು ವೆರಿಫೈ ಮಾಡೋಣ. ಮತ್ತು ಅದೇ ರೀತಿಯಾಗಿ ಮತ್ತು ಎಲ್ಲ ಡೀಟೇಲ್ಸು ಎಲ್ಲ ಮತ್ತು ಕನ್ಫರ್ಮೇಷನ್ಗಳು ಇಮೇಲ್ಗೆ ಬರ್ತವೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಮೊಬೈಲ್ ನಂಬರಿನ ಒಂದು OTP ಬರುತ್ತೆ. ಮೊಬೈಲ್ ನಂಬರ್ಗೆ ಆ OTPಯನ್ನು ಇಲ್ಲಿ ಹಾಕಿ ಮತ್ತು ಇಮೇಲ್ ಐಡಿಗೆ ಬಂದ OTPಯನ್ನು ಇಲ್ಲಿ ಹಾಕಿ, ಎರಡು ಸಪ್ರೇಟ್ ಇರುತ್ತೆ. ಅದನ್ನ ಹಾಕಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ MPIN ಎಂಟರ್ ಮಾಡಿ ಕ್ಲಿಕ್ ಮಾಡಿ. MPIN ಎಂಟರ್ ಮಾಡಿದ ನಂತರ ನೋಡೋದು ಇಮೇಲ್ ID ವೆರಿಫೈಡ್ ಸಕ್ಸಸ್ಫುಲಿ. ಓಕೆ, ಯಾವಾಗ ನೀವು ಈಗ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಈಗ ಮೊಬೈಲ್ OTPಯನ್ನು ನಾವು ಹೇಗೆ ಆನ್ ಮಾಡಬೇಕು, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡೋಣ. ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ನೋಡ್ಬೋದು ಇಮೇಲ್ OTP ಡಿಸೇಬಲ್ ಇದೆ, ಇದನ್ನು ಎನೇಬಲ್ ಮಾಡೋಣ. ಇಲ್ಲಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ MPIN ಎಂಟರ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು OTP ಬೈ ಇಮೇಲ್ ಹ್ಯಾಸ್ ಬಿನ್ ಎನೇಬಲ್ಡ್ ಸಕ್ಸಸ್ಫುಲಿ. ಈ ರೀತಿಯಾಗಿ ನೀವು ಇಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಮುಗೀತು. ನಾನು ಮುಂದಿನ ವಿಡಿಯೋದಲ್ಲಿ ಈ ಆ್ಯಪ್ ಮುಖಾಂತರ ನಾವು ಯಾವ ರೀತಿಯಾಗಿ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೋದು ಮತ್ತು ಫಂಡ್ ಟ್ರಾನ್ಸ್ಫರ್ ಹೇಗೆ ಮಾಡ್ಬೋದು ಮತ್ತು ಇನ್ನಿತರ ಟ್ರಾನ್ಸಾಕ್ಷನ್ಗಳನ್ನು ಏನೇನು ಮಾಡ್ಬೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಾದ ನಂತರ ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೂಡ ಕ್ರಿಯೇಟ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲ ರೀತಿಯಾದ ಒಂದು ಕೆನರಾ ಬ್ಯಾಂಕ್ ರಿಲೇಟೆಡ್ ವಿಡಿಯೋಸ್ಗಳು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಬೋದು. ನಿಮಗೇನಾದರೂ ಕೆರೆಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ರಿಪ್ಲೈ ಮಾಡ್ತೇನೆ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.